ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ಹಾಗೂ ಬಾಗಲಕೋಟೆಗೆ ಉಪಚುನಾವಣೆ ನಡೆಯಲಿದೆ. ಹಾಗಾಗಿ ಎಲ್ಲಾ ಸಿದ್ಧತೆಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಯಾಕೋ ಸಿಕ್ಕಾಪಟ್ಟೆ ಗೊಂದಲ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಯಾವಾಗ ನಿಧನರಾದ್ರು ಅದಾದ ನಂತರ ಇಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲ ಇತ್ತು, ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಇಲ್ಲಿ ಮತ್ತೊಮ್ಮೆ ಎಲ್ಲೋ ಕುಟುಂಬ ರಾಜಕಾರಣ ಆರಂಭ ಆಗ್ತಾ ಇದೆಯಾ ಅನ್ನುವಂಥದ್ದು ಆರೋಪ ಕೂಡ ಇಲ್ಲಿನ ಅಲ್ಪಸಂಖ್ಯಾತರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಗೊಂದಲ ಇಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಗೊಂದಲ ಬಗೆಹರಿಸುವಂತೆ ಸಚಿವ ಜಮೀರ್ಗೆ ಸೂಚನೆ ಕೊಡಲಾಗಿದೆ. ಈಗ ಸಚಿವ ಜಮೀರ್ಗೆ ಸೂಚನೆ ನೀಡಿರುವಂತಹ ಸುರ್ಜೇವಾಲಾ ಬಿರುಸುಗೊಂಡ ಪಂಚರಾಜ್ಯಗಳ ಚುನಾವಣೆ ಮೇಲೆ ಮುಸ್ಲಿಂ ಸಮುದಾಯದ ಮುನಿಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲವೂ ಸರಿಪಡಿಸಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ಗೆ ಈಗ ಜವಾಬ್ದಾರಿಯನ್ನ ಕೊಡಲಾಗಿದೆ. ಜಮೀರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಟ್ಟಿರುವಂತಹ ಸೂಚನೆ ಇದು. ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲವೂ ಕೂಡ ಸರಿ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕ್ಷೇತ್ರದಲ್ಲಿ ಅಸಮಾಧಾನ ಇಲ್ಲ ಅಂತ ಹೇಳಿ ಮನವರಿಕೆ ಮಾಡಿ ಸಮುದಾಯದ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿ ಸಾದಿಕ್ ಉಮೇದುವಾರಿಕೆ ವಾಪಸ್ ಪಡೆಯಲು ಮನವರಿಸಿ ಕ್ಷೇತ್ರದಲ್ಲಿ ಇರುವಂತಹ ಸಮುದಾಯದ ಗೊಂದಲ ಸರಿಪಡಿಸಿ ಅಂತ ಹೇಳಿ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಜವಾಬ್ದಾರಿಯನ್ನ ಈಗ ಕೊಡಲಾಗಿದೆ. ಅದರಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಈ ಒಂದು ಸೂಚನೆ ಯಾವಾಗ ಬಹಳಷ್ಟು ಗೊಂದಲ ಆಯಿತು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಅದಾದ ನಂತರ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಲ್ಲಿ ದಾವಣಗೆರೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಈಗಲೂ ಕೂಡ ಈ ಗೊಂದಲ ಮುಂದುವರಿತಾ ಇದೆ. ಹಾಗಾಗಿ ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡಿ ಅಂತ ಹೇಳಿ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಆವಾಗ ಉಪಚುನಾವಣೆ ವಿಚಾರವಾಗಿ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಿ ಆ ಸಭೆಯಲ್ಲಿ ಉಪಚುನಾವಣೆ ವಿಚಾರ ಚರ್ಚೆ ಆಗಿದೆ. ಚರ್ಚೆ ಆಗುವಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಏನು ಗೊಂದಲ ಇದೆ, ಬಾಗಲಕೋಟೆಯಲ್ಲಿ ಹೇಗೆ ಚುನಾವಣೆ ನಡೀಬಹುದು ಎಲ್ಲವೂ ಕೂಡ ಚರ್ಚೆ ಆಯಿತು. ಅದಾದ ನಂತರ ದಾವಣಗೆರೆ ವಿಚಾರ ಬಂದಾಗ ಇಲ್ಲಿ ಮುಸ್ಲಿಮರ ಗೊಂದಲ ಸಿಕ್ಕಾಪಟ್ಟೆ ಇದೆ, ಇದೆಲ್ಲವೂ ಕೂಡ ಸರಿ ಮಾಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಸೂಚನೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಹಾಗಾಗಿ ಈ ಎಲ್ಲಾ ಗೊಂದಲಗಳನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಮೀರ್ ಅಹಮದ್ ಖಾನ್ಗೆ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಕೂತ್ಕೊಂಡು ಮಾತಾಡಿ ದಾವಣಗೆರೆ ಮುಸ್ಲಿಂ ಸಮುದಾಯಗಳ ನಾಯಕರ ಜೊತೆ ಚರ್ಚೆ ಮಾಡಿ ಏನ್ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಚುನಾವಣೆ ಗೆಲ್ಲೋದಷ್ಟೇ ಒಂದು ಅಜೆಂಡಾ. ಚುನಾವಣೆ ಗೆಲ್ಲೋದು ಒಂದು ಕಡೆ ಅಜೆಂಡಾ ಆದ್ರೆ ಮತ್ತೊಂದು ಕಡೆ ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಅವರಲ್ಲೇ ಕೆಲವೊಂದು ಗೊಂದಲಗಳು. ದಾವಣಗೆರೆಯಲ್ಲಿ ಇಲ್ಲಿ ಬೇರೆ ಪಕ್ಷದಿಂದ ಗೊಂದಲ ಇರುವಂತದ್ದಲ್ಲ, ಖುದ್ದು ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಗೊಂದಲಗಳು. ಹಾಗಾಗಿ ಈ ಗೊಂದಲ ಹೀಗೆ ಮುಂದುವರಿದ್ರೆ ಬಹುಶಃ ಇದು ಚುನಾವಣೆಗೂ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸರಿಪಡಿಸಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾವಾಗ ಮೊನ್ನೆ ರಾಜ್ಯಕ್ಕೆ ಆಗಮಿಸಿದ್ರು ಆವಾಗ ಉಪಚುನಾವಣೆ ವಿಚಾರವಾಗಿ ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ರಾಜ್ಯಗಳಲ್ಲೂ ಕೂಡ ಹೇಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಥವಾ ಹೇಗೆ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಶಾಸಕರಿಗೆ ಸಚಿವರಿಗೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಿರಂತರವಾಗಿ ಒಂದು 10 ದಿನ ಕ್ಷೇತ್ರಗಳಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಎಲೆಕ್ಷನ್ ಬಗ್ಗೆ ಕೆಲಸ ಮಾಡಬೇಕು, ಎಲ್ಲರೂ ಕೂಡ ಮತದಾರರನ್ನ ಸೆಳೆಯಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಕಡೆ ಸೂಚನೆ ಕೊಟ್ಟಿದ್ರು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಸೂಚನೆ ಕೊಟ್ಟಿದ್ದು ದಾವಣಗೆರೆಯಲ್ಲಿ ಏನು ಇಲ್ಲಿ ಗೊಂದಲ ಆಗ್ತಾ ಇದೆಯಲ್ಲ ಆ ಗೊಂದಲ ವಿಚಾರದಲ್ಲಿ ತಾವೇ ಇಲ್ಲಿ ಎಲ್ಲವೂ ಕೂಡ ಸರಿಪಡಿಸಬೇಕು ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಕೂಡ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಹಾಗಾಗಿ ನಾಮಪತ್ರ ಕೂಡ ಸಲ್ಲಿಸಿದ್ರು. ಈ ನಾಮಪತ್ರವನ್ನ ವಾಪಸ್ ಪಡೆಯುವಂಥದ್ದು ಇವತ್ತು ಕೊನೆ ದಿನ. ಇವತ್ತೇ ಫೈನಲಿ ನಾಮಪತ್ರವನ್ನ ವಾಪಸ್ ಪಡಿಬೇಕು. ವಾಪಸ್ ಪಡೆದಿಲ್ಲ ಅಂತಂದ್ರೆ ಇನ್ನೂ ಗೊಂದಲ ಹೀಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಸಾದಿಕ್ ಪೈಲ್ವಾನ್ ನಡೆನ ನೋಡಿ ಇದೀಗ ಸೂಚನೆ ಕೊಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಉಪಚುನಾವಣೆ ಒಂದು ಕಡೆ ಆದ್ರೆ ಬಾಗಲಕೋಟೆಯಲ್ಲಿ ಅಥವಾ ದಾವಣಗೆರೆಯಲ್ಲೂ ಕೂಡ ಬಹಳಷ್ಟು ಗೊಂದಲಲ್ಲಿ ನೋಡ್ತಾ ಇದೀವಿ, ದಾವಣಗೆರೆಯಲ್ಲಿ ವಿಶೇಷವಾಗಿ. ಆದ್ರೂ ಬೇರೆ ಪಕ್ಷ ಎಲ್ಲ ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾ ಇರುವಂತ ಗೊಂದಲಗಳು ಇದು ಯಾವ ರೀತಿಯಾಗಿ ಮುಂಬರುವಂತ ದಿನಗಳಲ್ಲಿ ಎಫೆಕ್ಟ್ ಆಗ್ಬೋದು ಅಂತ, ಅಥವಾ ಇವತ್ತು ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಈ ಒಂದು ನಾಮಪತ್ರವನ್ನು ವಾಪಸ್ ಪಡೀತಾರಾ ಅಥವಾ ಇಲ್ವಾ? ರೋಶಿನಿ, ಈಗಾಗಲೇ ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಬಂಡಾಯ ಕಾಂಗ್ರೆಸ್ನಲ್ಲೇ ಒಂದ್ ಕಡೆ ಬಂಡಾಯ ಅಭ್ಯರ್ಥಿಯಾಗಿ
ಒಂದು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿರುವಂತಹ ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಸಿಎಲ್ಪಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಅಲ್ಪಸಂಖ್ಯಾತ ಶಾಸಕರಿಗೆ ಮತ್ತೆ ಸಚಿವರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಮತ್ತು ಟಾಸ್ಕ್ ಅನ್ನು ಕೂಡ ನೀಡಿರ್ತಕ್ಕಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮೊದಲಿನಿಂದಲೂ ಕೂಡ ಒಂದ್ ಕಡೆ ನಮ್ಮ ಸಮುದಾಯಕ್ಕೆ ಕೂಡ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರೇ ಮುಂದಾಳತ್ವ ವಹಿಸಿಕೊಂಡು ಬಿಗಿಪಟ್ಟನ್ನು ಕೂಡ ಹಿಡಿದಿದ್ರು. ಅವ್ರ ಜೊತೆ ಸಭೆ ನಡೆಸಿ ಕೂಡ ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೂಡ ಟಿಕೆಟ್ ಅನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದು ಕಡೆ ಬಂಡಾಯ ಶಮನ ಕೂಡ ಇನ್ನೂ ಆಗಿಲ್ಲ. ಹಾಗಾಗಿ ಅವ್ರನ್ನ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರಿಗೆ ಇಬ್ಬರಿಗೂ ಕೂಡ ಒಂದು ಸೂಚನೆಯನ್ನು ಕೂಡ ಅವರಿಗೆ ಒಂದು ಟಾಸ್ಕ್ ಅನ್ನು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ತನ್ವೀರ್ ಸೇಠ್ ಅವರು ಇಬ್ರು ನಾಯಕರು ಸಹಿತ ಒಂದು ಸಾದಿಕ್ ಪೈಲ್ವಾನ್ ಅವರನ್ನು ಕೂಡ ನಾಮಪತ್ರ ವಾಪಸ್ ಪಡೆದುಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಏನು ಅಲ್ಪಸಂಖ್ಯಾತ ಮುಖಂಡರಿಂದ ಅವ್ರ ಜೊತೆ ಕೂಡ ನಿರಂತರವಾಗಿರ್ತಕ್ಕಂಥ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರನ್ನ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ತನ್ವೀರ್ ಸೇಠ್ ಅವರು ಮತ್ತೆ ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರು ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಇನ್ನೂ ಕೂಡ ಸಾದಿಕ್ ಪೈಲ್ವಾನ್ ಅವರ ನಿರ್ಧಾರ ಏನು ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟತೆ ಬಂದಿಲ್ಲ. ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಸದ್ಯಕ್ಕೆ ಇರುವಂತಹ ಗೊಂದಲ, ಹಾಗಾಗಿ ಈ ಗೊಂದಲವನ್ನ ಎಲ್ಲವೂ ಕೂಡ ಸರಿಪಡಿಸಿ ಇವತ್ತು ನಾಮಪತ್ರ ವಾಪಸ್ ಪಡೆಯುವಂತ ಕೊನೆ ದಿನ. ಹಾಗಾಗಿ ಇವತ್ತು ನಿಜವಾಗ್ಲೂ ಅವರು ನಾಮಪತ್ರ ಪಡಿತಾರಾ ಇಲ್ವಾ ಅನ್ನುವಂಥದ್ದು ಕಾದು ನೋಡ್ಬೇಕಾಗತ್ತೆ. ಹಾಗಾಗಿ ಇದೀಗ ಸದ್ಯಕ್ಕೆ ಇರುವಂತಹ ಇಷ್ಟೆಲ್ಲ ಗೊಂದಲಗಳು ಇವತ್ತು ಹೇಗಾದ್ರೂ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹಾಗೆಯೇ ತನ್ವೀರ್ ಸೇಠು ಅದಾದ ನಂತರ ಕೆಲವೊಂದು ಮುಸ್ಲಿಂ ಸಮುದಾಯಗಳ ನಾಯಕರು ಎಲ್ಲರೂ ಕೂಡ ಸೇರಿ ಅಲ್ಲಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರಿಗೆ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಇವತ್ತು ನಾಮಪತ್ರವನ್ನ ವಾಪಸ್ ಪಡಿಲೇಬೇಕು ಅನ್ನುವಂಥ ಚಾಲೆಂಜ್ ಈಗ ಸದ್ಯಕ್ಕೆ ಇರುವಂಥದ್ದು ಇವರಿಗೆಲ್ಲ. ಕಾರಣ ಇಲ್ಲಿ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಒಂದು ಸೂಚನೆ, ಕಾಂಗ್ರೆಸ್ ಪಕ್ಷದಲ್ಲಿ ಖುದ್ದು ತಮ್ಮ ಪಕ್ಷದಲ್ಲೇ ಇಷ್ಟೊಂದು ಗೊಂದಲಗಳು ಇದ್ರೆ ಮತ್ತೆ ಇನ್ನ ಚುನಾವಣೆ ಹೇಗೆ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲೇನೋ ಬೇರೆ ಪಕ್ಷದಿಂದ ಆಗ್ತಾ ಇರುವಂತಹ ಸಮಸ್ಯೆ ಅಲ್ಲ, ಇದು ಖುದ್ದು ತಮ್ಮ ಪಕ್ಷದಲ್ಲೇ ಆಗ್ತಾ ಇರುವಂತಹ ಸಮಸ್ಯೆಗಳು. ಹಾಗಾಗಿ ವಿಶೇಷವಾಗಿ ಯಾವಾಗ ಶಾಮನೂರು ಶಿವಶಂಕರಪ್ಪ ಅವರು ಇದ್ರೋ ಈ ಒಂದು ದಾವಣಗೆರೆ ಭಾಗದಲ್ಲಿ, ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಂ ಮತಗಳೇ ಇಲ್ಲಿ ಸಿಗುತ್ತೆ, ಮುಸ್ಲಿಮರು ಅತಿ ಹೆಚ್ಚಾಗಿದ್ದಾರೆ. ಹಾಗಾಗಿ ಮುಸ್ಲಿಂ ಸಮುದಾಯಗಳ ನಾಯಕರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒಂದು ವಾದ ಆಗಿತ್ತು. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ಹಠವನ್ನು ಹಿಡಿದಿದ್ರು, ಇದೇ ಮಾತನ್ನು ಅವರು ಕೂಡ ಹೇಳ್ತಾ ಇದ್ರು, ಮುಸ್ಲಿಮರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ದಾವಣಗೆರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಮತಗಳು ಸಿಗುವಂಥದ್ದು ಮುಸ್ಲಿಮರಿಂದ, ಇಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅನ್ನುವಂಥದ್ದು ಅವರ ವಾದ ಆಗಿತ್ತು. ಮತ್ತೊಂದು ಕಡೆ ಈಗ ಫೈನಲಿ ಕುಟುಂಬ ರಾಜಕಾರಣ ಆರಂಭ ಆಗ್ತಾ ಇದೆ, ಮತ್ತೊಮ್ಮೆ ಇಲ್ಲಿ ಕುಟುಂಬ ರಾಜಕಾರಣನೇ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನ ಮಾಡ್ತಾ ಇರುವಂತಹ ಆರೋಪ.